ಈ ವಿಡಿಯೋದಲ್ಲಿ PFನ 2 ಹೊಸ ಅಪ್ಡೇಟ್ನ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. EPFOದವರು 2 ಒಳ್ಳೆಯ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಅಪ್ಡೇಟ್ನಿಂದ ಕೋಟಿಗಟ್ಟಲೆ PF ಮೆಂಬರ್ಸ್ಗೆ ತುಂಬಾ ಉಪಯೋಗವಾಗುತ್ತೆ. ಅಪ್ಡೇಟ್ನ ಬಗ್ಗೆ ತಿಳಿಯುವ ಮೊದಲು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನು ಮುಂದೆ ಕೂಡ ಇದೇ ರೀತಿಯ PF ಮತ್ತು ಇತರ ಆನ್ಲೈನ್ನ ಅಪ್ಡೇಟ್ನ ಬಗ್ಗೆ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಅಪ್ಡೇಟ್ ಏನಂದರೆ, ಇದರ ಬಗ್ಗೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇದರ ಮಂತ್ರಿಯವರು ಎಕ್ಸ್ನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಮೊದಲು ಎಕ್ಸ್ ಇದು ಟ್ವಿಟರ್ ಆಗಿತ್ತು, ಇದರಲ್ಲಿ ಮಾಹಿತಿ ತಿಳಿಸಿದ್ದಾರೆ. ಮನ್ಸುಖ್ ಮಾಂಡವಿಯರ್ ಅವರು ಏಪ್ರಿಲ್ನಲ್ಲಿ ಅಪ್ಡೇಟ್ನ ಬಗ್ಗೆ ತಿಳಿಸಿದ್ದಾರೆ. 2 ಮೇಜರ್ ರಿಫಾರ್ಮ್ಸ್ ಹ್ಯಾವ್ ಬೀನ್ ಇಂಟ್ರೊಡ್ಯೂಸ್ಡ್ ಟು ಮೇಕ್ ದಿ ಕ್ಲೇಮ್ ಸೆಟಲ್ಮೆಂಟ್ ಪ್ರೊಸೆಸ್ ಸಿಂಪ್ಲರ್, ಫಾಸ್ಟರ್ ಆ್ಯಂಡ್ ಹೆಸಲ್ ಫ್ರೀ ಫಾರ್ ಕ್ರೋರ್ಸ್ ಆಫ್ EPF ಮೆಂಬರ್ಸ್ ಆ್ಯಂಡ್ ಎಂಪ್ಲಾಯರ್ಸ್. ನಾನು ಆಗಲೇ ಹೇಳಿದ ಹಾಗೆ ಈ ಅಪ್ಡೇಟ್ನಿಂದ 7 ಕೋಟಿ PF ಮೆಂಬರ್ಸ್ಗೆ ತುಂಬಾ ಉಪಯೋಗವಾಗುತ್ತೆ. ಕಾರ್ಮಿಕ ಸಚಿವರು ಏನು ಹೇಳಿದ್ದಾರೆ ಅಂದರೆ, EPFOದಿಂದ 2 ಮೇಜರ್ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಇದರಿಂದ ಕ್ಲೇಮ್ ಸೆಟಲ್ಮೆಂಟ್ ಪ್ರೋಸೆಸ್ ಸಿಂಪಲ್ ಇರುತ್ತೆ ಮತ್ತು ಫಾಸ್ಟ್ ಇರುತ್ತೆ ಮತ್ತು ಹೆಸಲ್ ಫ್ರೀ ಇರುತ್ತೆ. ಇದರಿಂದ ಕೋಟಿ PF ಮೆಂಬರ್ಸ್ಗೆ ತುಂಬಾ ಉಪಯೋಗವಾಗುತ್ತೆ. ಮೊದಲನೆಯ ಬದಲಾವಣೆ ಏನಂದರೆ, ಇಲ್ಲಿ ನೀವು ನೋಡ್ಬೋದು, ನೋ ನೀಡ್ ಟು ಅಪ್ಲೋಡ್ ಇಮೇಜ್ ಆಫ್ ಚೆಕ್ ಲೀಫ್ ಆ್ಯಂಡ್ ಅಟೆಸ್ಟೆಡ್ ಬ್ಯಾಂಕ್ ಪಾಸ್ಬುಕ್. ಅಂದರೆ ನೀವು PF ವಿತ್ಡ್ರಾ ಮಾಡೋ ಸಮಯದಲ್ಲಿ ಫಾರ್ಮ್ 31 ಅಥವಾ ಫಾರ್ಮ್ 19 ಆ್ಯಂಡ್ ಫಾರ್ಮ್ 10C ಇದನ್ನು ಅಪ್ಲೈ ಮಾಡೋ ಸಮಯದಲ್ಲಿ, ಅಂದರೆ PF ಅಡ್ವಾನ್ಸ್ ಮತ್ತು ಫೈನಲ್ PF ವಿತ್ಡ್ರಾ ಮಾಡೋ ಸಮಯದಲ್ಲಿ ಇನ್ನು ಮುಂದೆ ಅಟೆಸ್ಟೆಡ್ ಬ್ಯಾಂಕ್ ಪಾಸ್ಬುಕ್ನ ಫೋಟೋ ಅಥವಾ ಬ್ಯಾಂಕ್ ಚೆಕ್ ಲೀಫ್ನ ಫೋಟೋ ಅಪ್ಲೋಡ್ ಮಾಡಬೇಕಾಗಿಲ್ಲ. ಈ ಅಪ್ಡೇಟ್ ಕೆಲವು PF ಮೆಂಬರ್ಸ್ಗೆ ಆಲ್ರೆಡಿ ಬಂದಿರಬಹುದು. ಇದಕ್ಕಿಂತ ಮೊದಲು ನೀವು PF ವಿತ್ಡ್ರಾ ಮಾಡುವಾಗ ಇಲ್ಲಿ ನಿಮಗೆ ಬ್ಯಾಂಕ್ ಪಾಸ್ಬುಕ್ನ ಸ್ಕ್ಯಾನ್ ಕಾಪಿ ಅಥವಾ ಚೆಕ್ ಲೀಫ್ನ ಸ್ಕ್ಯಾನ್ ಕಾಪಿ ಮಿನಿಮಮ್ 100 KB ಮತ್ತು ಮ್ಯಾಕ್ಸಿಮಮ್ 500 KBಗಿಂತ ಒಳಗೆ JPG ಫಾರ್ಮೇಟ್ನಲ್ಲಿ ಇಮೇಜ್ ಅಪ್ಲೋಡ್ ಮಾಡಬೇಕಾಗಿತ್ತು. ಕೆಲವೊಮ್ಮೆ ಈ ಬ್ಯಾಂಕ್ ಪಾಸ್ಬುಕ್ ಮತ್ತು ಚೆಕ್ನ ಫೋಟೋದಿಂದಾಗಿ ತುಂಬ PF ಮೆಂಬರ್ಸ್ನ PF ರಿಜೆಕ್ಟ್ ಆಗ್ತಾ ಇತ್ತು, ಪಾಸ್ಬುಕ್ ಅಟೆಸ್ಟ್ ಆಗಿರದಿದ್ದರೆ ಮತ್ತು ಪಾಸ್ಬುಕ್ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೆ. ಇನ್ನು ಕೆಲವೊಮ್ಮೆ IFSC ಕೋಡ್ ಮತ್ತು ಅಕೌಂಟ್ ನಂಬರ್ ಕಾಣಿಸದಿದ್ದರೆ PF ರಿಜೆಕ್ಟ್ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಈ ಅಪ್ಡೇಟ್ನಿಂದ ಇಂತಹ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ. ಯಾಕಂದರೆ ಇನ್ನು ಮುಂದೆ ಪಾಸ್ಬುಕ್ ಮತ್ತು ಚೆಕ್ನ ಫೋಟೋ ಅಪ್ಲೋಡ್ ಮಾಡಬೇಕಾಗಿಲ್ಲ. ನೀವು PF ವಿತ್ಡ್ರಾ ಮಾಡಲಿಕ್ಕೆ ಅಪ್ಲೈ ಮಾಡುವಾಗ ನಿಮಗೆ ಅಲ್ಲಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ, ಬ್ಯಾಂಕ್ KYC ಹ್ಯಾಸ್ ಬೀನ್ ವೆರಿಫೈಡ್ ಬೈ ಬ್ಯಾಂಕ್. ಈ ರೀತಿ ಮೆಸೇಜ್ ನೋಡಲಿಕ್ಕೆ ಸಿಗುತ್ತೆ. ಇದು ಮೊದಲನೇ ಅಪ್ಡೇಟ್ ಆಗಿತ್ತು. ಇನ್ನು ಎರಡನೇ ಅಪ್ಡೇಟ್ ಏನಂದರೆ, ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ನನ್ನ ಬ್ಯಾಂಕ್ KYCಯನ್ನು ಕಂಪನಿಯವರು ಅಪ್ರೂವ್ ಮಾಡ್ತಾ ಇಲ್ಲ, ಎಂಪ್ಲಾಯರ್ ಅಪ್ರೂವ್ ಮಾಡ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು. ಕೇಂದ್ರ ಕಾರ್ಮಿಕ ಸಚಿವರು ಎರಡನೇ ಅಪ್ಡೇಟ್ ಬಗ್ಗೆ ಕೂಡ ತಿಳಿಸಿದ್ದಾರೆ. ಬ್ಯಾಂಕ್ ಅಕೌಂಟ್ ಸೀಡಿಂಗ್ ವಿತ್ UAN ನೋ ಲಾಂಗರ್ ರಿಕ್ವೈರ್ಸ್ ಎಂಪ್ಲಾಯರ್ ಅಪ್ರೂವಲ್. ಅಂದರೆ ಇನ್ನು ಮುಂದೆ ನೀವು PF UAN ಅಕೌಂಟ್ನಲ್ಲಿ ಬ್ಯಾಂಕ್ KYC ಅಂದರೆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಿ ಸಬ್ಮಿಟ್ ಮಾಡುವಾಗ ಅಥವಾ ಬ್ಯಾಂಕ್ ಡೀಟೇಲ್ಸ್ ಸೀಡ್ ಮಾಡುವಾಗ ಅಥವಾ ಆಲ್ರೆಡಿ ಮೊದಲಿನಿಂದಲೂ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಆಗಿದ್ದು ಅದನ್ನು ಚೇಂಜ್ ಮಾಡಲಿಕ್ಕಿದ್ರೆ ಡೀಟೇಲ್ಸ್ ಸಬ್ಮಿಟ್ ಮಾಡುವಾಗ ಇನ್ನು ಮುಂದೆ ಅದಕ್ಕೆ ಎಂಪ್ಲಾಯರ್ನ ಅಪ್ರೂವಲ್ ಅಗತ್ಯ ಇಲ್ಲ. ಇದಕ್ಕಿಂತ ಮೊದಲು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡುವಾಗ ರಿಕ್ವೆಸ್ಟ್ ಬ್ಯಾಂಕ್ಗೆ ಸಬ್ಮಿಟ್ ಆಗಿ ನಂತರ ಕಂಪನಿಯವರು ಅದನ್ನು ಅಪ್ರೂವ್ ಮಾಡಬೇಕಾಗಿತ್ತು. ಕಂಪನಿಯವರಿಗೆ ಅಪ್ರೂವ್ ಮಾಡೋಕ್ಕೆ ಯಾವುದೇ ಟೈಮ್ ಲಿಮಿಟ್ ಇರಲಿಲ್ಲ. ಇದರಿಂದ ತುಂಬ PF ಮೆಂಬರ್ಸ್ಗೆ ತೊಂದರೆ ಆಗ್ತಾ ಇತ್ತು. ಕೆಲವು ಕಂಪನಿಯವರ ಬಳಿ DSC ಸಿಗ್ನೇಚರ್ ಇರ್ತಾ ಇರಲಿಲ್ಲ. ಇದರಿಂದ ಅವರು KYCಯನ್ನು ಅಪ್ರೂವ್ ಮಾಡ್ತಾ ಇರಲಿಲ್ಲ. ನೀವು KYC ಆ್ಯಡ್ ಮಾಡುವಾಗ ನಿಮಗೆ ಅಲ್ಲಿ ಈ ರೀತಿ ಡಿಸ್ಪ್ಲೇ ಆಗ್ತಾ ಇತ್ತು, ಪೆಂಡಿಂಗ್ ವಿತ್ ಎಂಪ್ಲಾಯರ್ ಫಾರ್ ಡಿಜಿಟಲ್ ಸೈನಿಂಗ್. ಆದರೆ ಇನ್ನು ಮುಂದೆ ಬ್ಯಾಂಕ್ KYC ಅಪ್ರೂವ್ ಮಾಡೋಕ್ಕೆ ಕಂಪನಿಯ ಅವಶ್ಯಕತೆ ಇಲ್ಲ. ಯಾಕಂದರೆ ಇನ್ನು ಮುಂದೆ ರಿಕ್ವೆಸ್ಟ್ ಡೈರೆಕ್ಟಾಗಿ ಬ್ಯಾಂಕಿಗೆ ಸಬ್ಮಿಟ್ ಆಗುತ್ತೆ, ಬ್ಯಾಂಕ್ನವರು ಅದನ್ನು ಅಪ್ರೂವ್ ಮಾಡ್ತಾರೆ. ನೀವು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಿದ ನಂತರ ನಿಮಗೆ ಅಲ್ಲಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇದಕ್ಕಿಂತ ಮೊದಲು ಇಲ್ಲಿ ಪೆಂಡಿಂಗ್ ವಿತ್ ಎಂಪ್ಲಾಯರ್ ಅಂತ ಬರ್ತಾ ಇತ್ತು, ಆದರೆ ಈಗ ಬ್ಯಾಂಕ್ನವರು ಅಪ್ರೂವ್ ಮಾಡ್ತಾರೆ. ಇದರ ಬಗ್ಗೆ EPFOದವರು ಕೂಡ ಸರ್ಕ್ಯುಲರ್ ಹೊರಡಿಸಿದ್ದಾರೆ, ಅದನ್ನು ನೀವಿಲ್ಲಿ ನೋಡ್ಬೋದು. ಏಪ್ರಿಲ್ 4, 2025 EPFO ತನ್ನ ವೆಬ್ಸೈಟ್ನಲ್ಲಿ ಇದನ್ನು ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಸರ್ಕ್ಯುಲರ್ನಲ್ಲಿ ಸಬ್ಜೆಕ್ಟ್ನಲ್ಲಿ ಕೂಡ ಇದನ್ನು ಕೊಟ್ಟಿದ್ದಾರೆ. ರಿಮೂವಲ್ ಆಫ್ ಅಪ್ಲೋಡಿಂಗ್ ಆಫ್ ದಿ ಇಮೇಜ್ ಆಫ್ ಚೆಕ್ ಲೀಫ್ ಆರ್ ಅಟೆಸ್ಟೆಡ್ ಬ್ಯಾಂಕ್ ಪಾಸ್ಬುಕ್ ಆ್ಯಂಡ್ ರಿಮೂವಲ್ ಆಫ್ ದಿ ರಿಕ್ವೈರ್ಮೆಂಟ್ ಆಫ್ ಎಂಪ್ಲಾಯರ್ ಅಪ್ರೂವಲ್ ಫಾರ್ ಸೀಡಿಂಗ್ ಬ್ಯಾಂಕ್ ಅಕೌಂಟ್ ಡೀಟೇಲ್ ವಿತ್ ದಿ UAN. EPFOದವರು ಕೂಡ ಅಫಿಷಿಯಲ್ ಆಗಿ ಇದನ್ನು ಹೇಳಿದ್ದಾರೆ. ಈ ವರ್ಷದಲ್ಲಿ ಒಳ್ಳೆಯ ಅಪ್ಡೇಟನ್ನು EPFOದವರು ಕೊಡ್ತಾ ಇದ್ದಾರೆ. PF ಟ್ರಾನ್ಸ್ಫರ್ ಮಾಡುವಾಗ ಕಂಪನಿಯವರ ಅವಶ್ಯಕತೆ ಇಲ್ಲ, ರಿಕ್ವೆಸ್ಟ್ ಡೈರೆಕ್ಟಾಗಿ EPFOಗೆ ಸಬ್ಮಿಟ್ ಆಗುತ್ತೆ, EPFOದವರು ಅದನ್ನು ಅಪ್ರೂವ್ ಮಾಡ್ತಾರೆ. ಈಗ ಬ್ಯಾಂಕ್ KYCಗೆ ಕೂಡ ಒಳ್ಳೆಯ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ರೀತಿ ಒಳ್ಳೆಯ ಅಪ್ಡೇಟ್ ಕೊಟ್ಟರೆ ಇನ್ನು ಮುಂದೆ PF ಮೆಂಬರ್ಸ್ ಕಂಪನಿಯವರ ಹತ್ರ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಲಿಕ್ಕೆ ಅಥವಾ PF ಟ್ರಾನ್ಸ್ಫರ್ ಅಪ್ರೂವ್ ಮಾಡೋಕ್ಕೆ ಖರ್ಚು ಮಾಡಬೇಕಾಗಿಲ್ಲ.
ಹಾಗಾಗಿ ಇದೊಂದು ಒಳ್ಳೆಯ ಅಪ್ಡೇಟ್ ಆಗಿದೆ. ಹೇಳಿರೋ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ವಿಡಿಯೋ ನೋಡ್ತಾ ಇದ್ದು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.